ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ದೇಶದ ಅತಿದೊಡ್ಡ ವಿಮಾನಯಾನ ಕಂಪನಿ ಇಂಡಿಗೋ ವಿಮಾನದ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಇಂದು ಸಹ ಸುಮಾರು 500 ವಿಮಾನಗಳು ರದ್ದಾಗಿದೆ. 4 ದಿನಗಳಿಂದ ಹೀಗೆ ನಡೆಯುತ್ತಿದ್ದು, ಪ್ರಯಾಣಿಕರು ಅಸಹಾಯಕರಾಗಿದ್ದಾರೆ. ಆಕ್ರೋಶಗೊಂಡ ಕೆಲವರು ವಿಮಾನಯಾನ ಸಂಸ್ಥೆಯ ಸಿಬ್ಬಂದಿಯ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕೋಪ ಪ್ರದರ್ಶಿಸುತ್ತಿದ್ದಾರೆ. ಅಗತ್ಯ ಕಾರಣಗಳಿಗಾಗಿ ಪ್ರಯಾಣಿಸಬೇಕಾದವರು ಇದರಿಂದ ಭಾರೀ ತೊಂದರೆಗೆ ಒಳಗಾಗಿದ್ದಾರೆ. ಇಂಡಿಗೋ ಸಮಸ್ಯೆಯಿಂದಾಗಿ ದೂರದ ಸಂಬಂಧಿಯೊಬ್ಬರ ಮದುವೆಯನ್ನೇ ಮುಂದೂಡಲಾಗಿದೆ ಎಂದು ಫಿನ್ಟೆಕ್ ಕ್ಯಾಪಿಟಲ್ ಸಂಸ್ಥಾಪಕ ಅಮಿತ್ ಕುಮಾರ್ ಗುಪ್ತಾ ಆರೋಪಿಸಿದ್ದಾರೆ. ಈ ಬಗ್ಗೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ. 48 ಅತಿಥಿಗಳು ಒಂದೇ ಇಂಡಿಗೋ ವಿಮಾನದಲ್ಲಿ ದೆಹಲಿಯಿಂದ ಗೋವಾಗೆ ತೆರಳಬೇಕಿತ್ತು. ಆದರೆ ಆ ವಿಮಾನ 4 ಗಂಟೆ ತಡವಾಗಲಿದೆ ಎಂದು ಮೊದಲು ಹೇಳಲಾಯಿತು. ನಂತರ ಅದು ಕೂಡ ಕ್ಯಾನ್ಸಲ್ ಆಯಿತು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಂಡಿಗೋ ಸಂಸ್ಥೆ ಬುಕಿಂಗ್ ಹಣವನ್ನು ಹಿಂತಿರುಗಿಸಿಲ್ಲ. ಮುಂದಿನ 24 ತಿಂಗಳು ಮಾನ್ಯತೆ ಹೊಂದಿರುವ ಕ್ರೆಡಿಟ್ ನೋಟ್ ನೀಡಿದೆ ಎಂದು ಗುಪ್ತಾ ಅವರು ಆರೋಪಿಸಿದ್ದಾರೆ. ಡಿಸೆಂಬರ್ನಲ್ಲಿ ಗೋವಾದ ಎಲ್ಲಾ ಸ್ಥಳಗಳು ತುಂಬಿರುವುದರಿಂದ ಮದುವೆಯನ್ನು ಅನಿವಾರ್ಯವಾಗಿ ಮುಂದಿನ ತಿಂಗಳಿಗೆ ಮುಂದೂಡಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಮದುವೆ ಕಾರ್ಯಕ್ರಮಕ್ಕಾಗಿ ಡಿಸೆಂಬರ್ 4ರಿಂದ 7ರವರೆಗೆ 4 ರಾತ್ರಿಗಾಗಿ ಪಂಚತಾರಾ ಹೋಟೆಲ್ನ ರೂಮ್ ಅನ್ನು ಬುಕ್ ಮಾಡಲಾಗಿದ್ದು, ಅಲ್ಲಿ ಪ್ರತಿ ರಾತ್ರಿಗೆ 35,000 ರೂಪಾಯಿ ದರ ಇದೆ. ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ವೆಚ್ಚ ಸುಮಾರು 16ರಿಂದ 21 ಲಕ್ಷ ಇದೆ. ಇಂಡಿಗೋ ಸಂಸ್ಥೆಯಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಅವರು ಖೇದ ವ್ಯಕ್ತಪಡಿಸಿದರು. ಈ ಪರಿಸ್ಥಿತಿ ನಮಗೆ ಅಚ್ಚರಿ ತಂದಿದೆ ಎಂದು ಹೇಳಿರುವ ಅವರು, ಇಂಡಿಗೋ ಈ ಸಮಸ್ಯೆಯ ಬಗ್ಗೆ ಮೊದಲೇ ಅರಿತುಕೊಂಡು ಪ್ರಯಾಣಿಕರಿಗೆ ಮುನ್ನೆಚ್ಚರಿಕೆ ನೀಡಬೇಕಿತ್ತು ಎಂದು ಹೇಳಿದ್ದಾರೆ. ಈ ಬಗ್ಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ನಡೆಸುವ ತನಿಖೆ ನಿಷ್ಪ್ರಯೋಜಕ ಎಂದು ಅವರು ಕಿಡಿಕಾರಿದ್ದಾರೆ. ಪ್ರಯಾಣಿಕರಿಗೆ ನಷ್ಟವಾದ ಸಮಯ, ಹಣ ಹಾಗೂ ಶಕ್ತಿಯನ್ನು ಹಿಂತಿರುಗಿಸಲಾಗುವುದಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.